ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 40ನೆಯ ಅಧ್ಯಾಯವಾದ ಭುವನ ವಿನ್ಯಾಸ, ದೇವಕೂಟಗಿರಿ ಶಿಖರದಲ್ಲಿ ಗರುಡದೇವನ ಆಲಯ, ಉತ್ತರದಲ್ಲಿ ರಾಹು ಕೇತುಗಳ ವಾಸ, ದಕ್ಷಿಣದಲ್ಲಿ ರಾಕ್ಷಸರ ವಾಸ, ಮಧ್ಯದಲ್ಲಿ ಪರಮೇಶ್ವರನ ಆಲಯದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಮುನಿಯು ಹೇಳುತ್ತಾರೆ, ಎಲೈ ಮುನಿಗಳೇ, ಅತ್ಯುತ್ತಮವಾದ ದೇವಕೂಟಗಿರಿಯ ಎಲ್ಲೆಗಳನ್ನು ಮತ್ತು ಉದ್ದ ಸುತ್ತಳತೆ ಇವುಗಳನ್ನು ಅದರಲ್ಲಿ ವಾಸಿಸುವ
ಜನಗಳ ವಿಷಯವನ್ನು ವಿಶದವಾಗಿ ನಿರೂಪಿಸುವೆನು ಕೇಳಿ. ಜ್ಞಾನಿಯೂ ವಿನತಾಪುತ್ರನೂ ಆದ ಗರುಡದೇವನ ಜನ್ಮಸ್ಥಾನವಾದ ದೇವಕೂಟಗಿರಿಯು 100 ಯೋಜನ ಸುತ್ತಳತೆಯುಳ್ಳದ್ದಾಗಿಯೂ ಮಹಾಸೌಧಗಳಿಂದ ಅಲಂಕೃತವಾಗಿಯೂ ಇದೆ. ಪಕ್ಷಿರಾಜನಾದ ಗರುಡದೇವನ ಭೃತ್ಯರು ಅಸಂಖ್ಯಾಕರೂ ಶೀಘ್ರ ವಿಕ್ರಮಿಗಳೂ ಸಂಪೂರ್ಣವಾದ ವೀರ್ಯವಂತರೂ ಸರ್ಪಗರ್ವಭಂಜಕರೂ ಗಾರುಡ ಮಂತ್ರಜ್ಞರೂ ಪಕ್ಷಿರೂಪರೂ ಆಗಿರುವರು. ಮಹಾವಾಯು ವೇಗ ಉಳ್ಳವನು ಮಹಾತ್ಮನು ಶಾಲ್ಮಲಿ ದ್ವೀಪವಾಸಿಯು ಪಕ್ಷಿರಾಜನೂ ಆದ ಗರುಡದೇವನ ಅರಮನೆಯು ಮೊದಲನೆಯದಾಗಿದೆ. ಆ ರಾಜಭವನವು ಅದೇ ಪರ್ವತದ ದಕ್ಷಿಣ ಭಾಗದಲ್ಲಿರುವ ವಿಚಿತ್ರಗಳೂ ವೃದ್ಧಿ ಸಂಪನ್ನಗಳೂ ಆದ ಸಪ್ತಶೃಂಗಗಳಿಗೆ ಅಲಂಕಾರಪ್ರಾಯವಾಗಿದೆ. ಆ ಭವನಗಳು ಸಾಯಂಕಾಲದ ಮೇಘದಂತೆ ಕಾಂತಿಯುಕ್ತಗಳು. ಸುವರ್ಣಮಯ ಕೋಟೆಯ ಪ್ರಕಾರ ಪುರದ್ವಾರಗಳು ಇವುಗಳಿಂದ ಸಹಿತವು. ಉನ್ನತವಾದ ಮನೆಗಳ ಸಾಲುಗಳಿಂದ ಯುಕ್ತವು. ದೇವನಿರ್ಮಿತವೂ ಪ್ರಕಾಶಕವೂ ಆಗಿವೆ. ಸ್ತ್ರೀ ಪುರುಷರಿಂದ ಸಹಿತವೂ ಸಪ್ತಸಂಖ್ಯಾಕವೂ ಆದ ಗಂಧರ್ವ ನಗರಗಳು 400 ಯೋಜನಗಳಷ್ಟು ಉದ್ದವೂ 300 ಯೋಜನದಷ್ಟು ಅಗಲವೂ ಆಗಿದೆ. ಅವರು ಆಜ್ಞೇಯ ನಾಮಕ ಗಂಧರ್ವರಾಗಿರುವರು. ಅವರು ಮಹಾಶೂರರೂ ಬಲಿಷ್ಠರೂ ಆಗಿರುವರು ಮತ್ತು ಕುಬೇರನ ಭೃತ್ಯರೂ ದೀಪ್ತಿಮಂತರೂ ಆಗಿರುವರು. ಆ ಮನೆಗಳೆಲ್ಲವೂ ಅವರದಾಗಿವೆ. ಜಗದ್ರೂಪವಾದ ಆ ಮಹಾಗಿರಿಯ ಉತ್ತರ ಶಿಖರದಲ್ಲಿ ಉಪ್ಪರಿಗೆ ಮನೆಗಳಿಂದಲೂ ಅರಮನೆಗಳಿಂದಲೂ ಉದ್ಯಾನವನಗಳಿಂದಲೂ ಸರ್ಪಗಳಿಂದಲೂ ಮಹಾಪ್ರಾಕಾರ ತೋರಣಗಳಿಂದಲೂ 100 ವಾದ್ಯಘೋಷಗಳಿಂದಲೂ ಯುಕ್ತವೂ ಮನೋಹರವೂ ಉದ್ಯಾನಯುಕ್ತವೂ ಆದ ನಗರವು ಶೋಭಿಸುತ್ತದೆ. ಶತ್ರುಗಳಿಗೆ ಪ್ರವೇಶಿಸಲು ಅಶಕ್ಯವೂ 30 ಯೋಜನ ವಿಸ್ತೀರ್ಣವೂ ಉತ್ಕೃಷ್ಟವೂ ಆದ ನಗರವು ಶೋಭಿಸುತ್ತದೆ. ಅದು ದೇವತೆಗಳಿಗೆ ವೈರಿಗಳಾದ ಸಿಂಹಿಕಾಪುತ್ರರ ನಗರವಾಗಿದೆ. ಸಿದ್ಧರು ದೇವತೆಗಳು ಋಷಿಗಳು ಇವರ ನಡೆ ನುಡಿಗಳು ದೇವಕೂಟದಲ್ಲಿ ವಿಶೇಷವಾಗಿವೆ. ಎಲೆ ಮುನಿವರ್ಯರೇ, ಮಂಗಳಕರವಾದ 2ನೆಯ ಪರ್ವತದ ಎಲ್ಲೆಯನ್ನು ವಿಸ್ತಾರವಾಗಿ ನಿರೂಪಿಸುವೆನು. ಅದರಲ್ಲಿ ಅನೇಕ ಹರ್ಮ್ಯಗಳ ಸಾಲುಗಳು ವಿಚಿತ್ರವಾಗಿಯೂ ವಿವಿಧ ವರ್ಣಗಳಾಗಿಯೂ ಇವೆ. ಕಾಲಕೇಯ ನಾಮಕರಾದ ಅಸುರರ ನಗರಿಯು ಅನೇಕವಾದ ಸುವರ್ಣಮಣಿ ಇವುಗಳ ಚಿತ್ರದಿಂದ ಅಲಂಕೃತವೂ ವಿಶಾಲವಾದ ಬೀದಿಗಳಿಂದ ಭಯಜನಕವೂ ನಿತ್ಯವಾಗಿ ಸಂತುಷ್ಟರಾದ ಜನರಿಂದ ಪೂರ್ಣವೂ ಮಂಗಳಪ್ರದವೂ ಸ್ತ್ರೀ ಪುರುಷರಿಂದ ವ್ಯಾಪ್ತವೂ ಉನ್ನತವಾದ ಕೋಟೆಯ ಗೋಡೆ ಪುರದ್ವಾರ ಇವುಗಳಿಂದ ಸಹಿತವೂ 60 ಯೋಜನ ವಿಸ್ತೀರ್ಣವೂ 100 ಯೋಜನ ಉದ್ದವೂ ದೊಡ್ಡದಾದ ಮೇಘ ಸಂಘಕ್ಕೆ ಸಮವೂ ಸುನಾಸ ನಾಮಕವೂ ಲೋಕವಿಖ್ಯಾತವೂ ಆಗಿ ಸುಂದರವಾದ
ದೇವಕೂಟಗಿರಿಯಲ್ಲಿದೆ. ಆ ದೇವಕೂಟಗಿರಿಯ ದಕ್ಷಿಣ ಶಿಖರದಲ್ಲಿ 20 ಯೋಜನ ವಿಸ್ತೀರ್ಣವೂ 62 ಯೋಜನದಷ್ಟು ಉದ್ದವೂ ಸುವರ್ಣಮಯ ಕೋಟೆ ಕೊತ್ತಲಗಳಿಂದಲೂ ದ್ವಾರಗಳಿಂದಲೂ ಸಹಿತ ಕೂರ್ಮ ರೂಪಿಗಳು, ಹೃಷ್ಟ ಪುಷ್ಟಾಂಗರು, ಗರ್ವಿಷ್ಠರು, ಔತ್ಕೋಚ ನಾಮಕರೂ ಆದ ರಾಕ್ಷಸರ ನಗರಿಯು ಪ್ರಖ್ಯಾತವಾಗಿವೆ. ವಿಶಾಲ ಶಿಖರಗಳುಳ್ಳ ದೇವಕೂಟಗಿರಿಯ ಮಧ್ಯ ಶಿಖರದಲ್ಲಿ ಸುವರ್ಣಮಯವೂ ಮತ್ತು ರತ್ನಮಯವೂ ವಿಚಿತ್ರವೂ ನುಣುಪು ಶುಭ್ರವೂ ಆದ ಕಲ್ಲುಗಳಿಂದ ವ್ಯಾಪ್ತವೂ ಸಹಸ್ರಾರು ಶಾಖೆಗಳಿಂದ ಸ್ವರ್ಗಾರೋಹಣ ಸೋಪಾನವೋ ಎಂಬಂತೆಯೂ ಸುಂದರವಾದ ಪತ್ರ ವಿಶಿಷ್ಟವೂ ದಪ್ಪದಾದ ಬುಡಸಹಿತವೂ ಆದ ವೃಕ್ಷ ಸಂಘದಿಂದ ಅಲಂಕೃತವೂ ಸುಂದರವೂ ದಟ್ಟವೂ ಆದ ಛಾಯೆಯುಳ್ಳದ್ದು 100 ಯೋಜನ ವಿಸ್ತೀರ್ಣವೂ ನಾನಾ ಭೂತಗಳಿಗೆ ಆಶ್ರಯವೂ ಆದ ಭೂತವಟವೆಂಬ ವನವು ಸುಪ್ರಸಿದ್ಧವಾಗಿದೆ. ಆ ವನದಲ್ಲಿ ಮಹಾತ್ಮನೂ ತ್ರಿನೇತ್ರನೂ ಆದ ಪರಮೇಶ್ವರನ 3 ಲೋಕಖ್ಯಾತವೂ ಕಾಂತಿಯುತವೂ ಪ್ರಸಿದ್ಧವೂ ಆದ ದೇವಾಲಯವು ಹೊಳೆಯುತ್ತಿದೆ. ಇಂತಹ ದೇವಾಲಯದ ಹೊರಗಿನ ಪ್ರಾಕಾರದ ಸುತ್ತಲೂ ಸಿಂಹ, ಶಾರ್ದೂಲ, ವರಾಹ, ಕರಡಿ, ಆನೆ, ಒಂಟೆ ಇವೇ ಮೊದಲಾದ ದುಷ್ಟ ಮೃಗಗಳ ಕತ್ತುಗಳು, ಹದ್ದು, ಗೂಬೆ, ಕಾಗೆ ಮೊದಲಾದ ಪಕ್ಷಿಗಳ ಮುಖಗಳು, ಆಡು, ಮೇಕೆ, ಒಂಟೆ, ಕೋಣ ಇವುಗಳ ಮೋರೆಗಳು ಗುಂಪು ಗುಂಪಾಗಿಯೂ ಭಯಂಕರವಾಗಿಯೂ ಸ್ಥೂಲವಾಗಿಯೂ ನೇತಾಡುವ ಕೇಶಗಳುಳ್ಳದ್ದಾಗಿಯೂ ನಾನಾ ವರ್ಣಗಳಿಂದ ಚಿತ್ರಿತವಾಗಿಯೂ ನಾನಾಕಾರಿಗಳಾಗಿಯೂ ನೇತಾಡುತ್ತಿದ್ದವು. ಮತ್ತು ಭೂತ ಪ್ರೇತ ಪಿಶಾಚಾದಿಗಳು ಭಯಂಕರವಾಗಿಯೂ ಮಹಾಪರಾಕ್ರಮಿಗಳಾಗಿಯೂ ಆ ದೇವಾಲಯದಲ್ಲಿ ವ್ಯಾಪ್ತವಾಗಿದ್ದವು. ಪ್ರಮಥ ಗಣಗಳೂ ಕೂಡ ಸರ್ವದಾ ಸನ್ನಿಹಿತವಾಗಿದ್ದವು. ಆ ದೇವಾಲಯದಲ್ಲಿರುವ ಮಹಾದೇವನನ್ನು ಭೂತಾದಿಗಳು ನಿರಂತರವೂ ಪೂಜೆಯನ್ನು ಮಾಡುತ್ತವೆ. ಪೂಜಾ ಕಾಲದಲ್ಲಿ ಮೃದಂಗ, ಶಂಖ, ಕಹಳೆ, ತಮಟೆ, ಭೇರಿ, ಕೊಂಬು ಇವೇ ಮೊದಲಾದ ನಾನಾ ಧ್ವನಿಗಳು, ನೃತ್ಯ, ಗೀತ, ವಾದ್ಯಾದಿಗಳು ವಿಶೇಷವಾಗಿದ್ದವು. ಗಣೇಶ್ವರರು ಅತಿ ಪ್ರೀತಿಯಿಂದ ಪೂಜಾದಿಗಳನ್ನು ಮಾಡಿ ಸಂತೋಷದಿಂದ ಕ್ರೀಡಾಸಕ್ತರಾಗಿದ್ದರು. ಇಂತಹ ದೇವಾಲಯದಲ್ಲಿ ಸಿದ್ಧರು, ಚಾರಣರು, ದೇವತೆಗಳು, ಋಷಿಗಳು, ಗಂಧರ್ವರು, ಯಕ್ಷರು, ನಾಗೇಂದ್ರರು ಇವರು ಸದಾ ಕಾಲದಲ್ಲಿಯೂ ಲೋಕ ಕಲ್ಯಾಣಕರನೂ ಮಂಗಳಪ್ರದನೂ ಆದ ಮಹಾದೇವನನ್ನು ಸೇವಿಸುತ್ತಾ ಸಂತೋಷದಿಂದಿರುವರು. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಭುವನ ವಿನ್ಯಾಸೋ ನಾಮ 40 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 41ನೇ ಅಧ್ಯಾಯವಾದ ಭುವನ ವಿನ್ಯಾಸ, ಕೈಲಾಸಗಿರಿ, ಅಲಕಾನಗರ, ದಿಕ್ಪಾಲಕರ ನಗರ, ಗಂಧರ್ವನಗರ ಇವುಗಳ ವರ್ಣನೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ
ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪ್ರತಾಸುತಂ ಶ್ರೀಕೃಷ್ಣಾಯ ನಮಃ.